ಅಯೋಧ್ಯೆಯ ರಾಮ ಮಂದಿರದಲ್ಲಿ ಜನವರಿ 22ಕ್ಕೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿರುವ ಹಿನ್ನೆಲೆ ಪೂರ್ವಭಾವಿಯಾಗಿ ಅಯೋಧ್ಯೆಯ ರಾಮ ಮಂದಿರದಿಂದ ಪೂಜಿಸಲ್ಪಟ್ಟ ಮಂತ್ರಾಕ್ಷತೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿ ಪೂಜೆ ಸಲ್ಲಿಸಲಾಯಿತು. ನಂದಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಮಹಿಳೆಯರು ಕಳಶ ತಂಬಿಟ್ಟಿನ ಆರತಿ ತಂದು ಮಂತ್ರಾಕ್ಷತೆಗೆ ಪೂಜೆ ಸಲ್ಲಿಸಿದ್ರು. ಪಲ್ಲಕ್ಕಿ ಮೆರವಣಿಗೆ, ವೈರಗಾಸೆ ನೃತ್ಯದ ಮೂಲಕ ಶ್ರೀರಾಮ ಪಲ್ಲಕ್ಕಿ ಉತ್ಸವ ಭೋಗನಂದೀಶ್ವರ ದೇವಾಲಯ ಒಂದು ಸುತ್ತು ಹಾಕುವ ಮೂಲಕ ಅದ್ಧೂರಿಯಾಗಿ ನಂದಿ ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ವಾಗತ ಕೋರಿದ್ರು. ಮೆರವಣಿಗೆ ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಲಾಯಿತು. ಮಹಿಳೆಯರು ಶಾಸ್ತ್ರೋಕ್ತವಾಗಿ ಸಿಂಗಾರಗೊಂಡ ಕಳಶಗಳನ್ನು ಹೊತ್ತು ಊರಿನಲ್ಲಿ ಮೆರವಣಿಗೆ ಮಾಡಿದ್ರು. ಪ್ರತಿ ಮನೆಯಿಂದ ಶುಭ್ರವಾಗಿ ತಂದ ನೀರಿನಿಂದ ಶ್ರೀರಾಮ ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಲಾಯಿತು. ಕಳಸ ಹೊತ್ತು ತಂದ ಪ್ರತಿ ಮನೆಗೆ ಅಯೋಧ್ಯೆಯಿಂದ ಪೂಜಿಸಲ್ಪಟ್ಟಿದ್ದ ಮಂತ್ರಾಕ್ಷತೆ ವಿತರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಗ್ರಾಮಸ್ಥರು, ಅಯೋಧ್ಯೆಗೆ ಹೋಗಲು ಸಾಧ್ಯವಾಗದ ಕಾರಣ ಪ್ರತಿ ಗ್ರಾಮದ ಹಳ್ಳಿಗೂ ರಾಮ ಮಂದಿರದ ಅಕ್ಷತೆಯನ್ನ ಕಳುಹಿಸಲಾಗಿದೆ. ಇದನ್ನ ಮನೆಗೂ ನೀಡಲಾಗುತ್ತಿದೆ ಎಂದರು. ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಇವತ್ತು 22ನೇ ತಾರೀಕು ಜನವರಿ ನಾವು ಇಲ್ಲಿಂದ ಅಕ್ಷತೆ ಅಯೋಧ್ಯೆಗೆ ಪ್ರತಿಷ್ಠಾಪನೆಗೋಸ್ಕರ ಕಳಿಸ್ಕೊಡೋದಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀರಿ. ಊರಿನ ಮುಖಂಡರುಗಳು ಎಲ್ಲ ದೀಪ ಆರತಿ ಮತ್ತು ತಂಬಿಟ್ಟಿನ ಆರತಿಗಳನ್ನ ಮಾಡಿ ಮತ್ತು ಲೈಟಿಂಗ್ಸ್ ಎಲ್ಲ ಡೆಕೋರೇಟ್ ಮಾಡಿಸಿ ಮತ್ತು ಪಲ್ಲಕ್ಕಿ ಉತ್ಸವ ಮಾಡಿ ಪ್ರಸಾದ ವಿನಿಯೋಗ ಮಾಡಿ ಎಲ್ಲ ವಿಜೃಂಭಣೆಯಿಂದ ಊರೆಲ್ಲ ಜನ ಸೇರಿ ಮಾಡಬೇಕು ಅಂತ ಏರ್ಪಾಟು ಮಾಡಿದ್ದೀವಿ. ಈಗ ನಾವು 22ನೇ ತಾರೀಕು ಅಲ್ಲಿ ಅಯೋಧ್ಯೆಯಲ್ಲಿ ಫಂಕ್ಷನ್ ಇರೋದ್ರಿಂದ ಕಾರಣದಿಂದ ಇಲ್ಲಿಂದ ಈಗ ಅಕ್ಷತೆ ಕಾಳು ಇಲ್ಲಿಂದ ನಾವು ಕಳಿಸ್ಕೊಡೋ ಸಲುವಾಗಿ ನಾವು ನಂದಿ ಗ್ರಾಮ ಪಂಚಾಯತಿ ಪೂರ್ತಿ ನಮ್ಮ ಎಲ್ಲ ಹಳ್ಳಿಗಳವರು ಸೇರಿಬಿಟ್ಟು ಎಲ್ಲ ಹಳ್ಳಿಗಳವರು ನಾವು 5 ಹಳ್ಳಿ ಇದೆ, 5 ಹಳ್ಳಿಯಿಂದಲೂ ನಾವು ವಿಜೃಂಭಣೆಯಿಂದ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನದಿಂದ ಹೊರಟು ದೇವಸ್ಥಾನ ಸುತ್ತು ಒಂದು ಪ್ರದರ್ಶನ ಹಾಕಿ ಇಲ್ಲಿಂದ ನಾವು ಹೊರಟು ಕಳಸ ಮತ್ತು ಅಕ್ಷತೆ ಕಾಳನ್ನು ಕಳಿಸ್ಕೊಡ್ತಾ ಇದ್ದೀರಿ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.